ಜನೌಷಧ ಜಟಾಪಟಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆ ಅಂತಂದ್ರೆ ಕೇಂದ್ರ ಕಡಿಮೆ ದರದಲ್ಲಿ ನಮಗೆ ಸಿಗುತ್ತೆ ಔಷಧ ಅಂತ ಹೇಳಿ ಒಂದಿಷ್ಟು ಔಷಧ ಅಂಗಡಿಗಳನ್ನು ಇಟ್ಟಿದ್ದಾರೆ. ಅದಕ್ಕೆ ಜನೌಷಧಿ ಅಂಗಡಿ ಅಂತ ಇಟ್ಟಿದ್ರು. ಅದು ಆಸ್ಪತ್ರೆಗಳ ಮುಂಭಾಗದಲ್ಲಿತ್ತು. ಆದರೆ ರಾಜ್ಯ ಸರ್ಕಾರ ಆಸ್ಪತ್ರೆಗಳ ಮುಂಭಾಗದಲ್ಲಿರುವಂಥ ಜನೌಷಧಿಯನ್ನು ತೆಗೆದುಹಾಕಿಬಿಟ್ಟಿದ್ದಾರೆ. ಯಾಕೆ ತೆಗೆದುಹಾಕಿದ್ರು? ಬಡವರ ಪರವಾಗಿ ಅಂತ ಹೇಳುವಂಥವ್ರು ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಗಬೇಕಾಗಿತ್ತಲ್ಲ, ಯಾಕೆ ತೆಗೆದುಹಾಕಿದ್ರು ಅನ್ನುವಂಥ ಪ್ರಶ್ನೆ ಒಂದು ಕಡೆಗಿತ್ತು. ಒಂದ್ಸಲ ರಿಯಾಲಿಟಿ ಚೆಕ್ ಮಾಡೇ ಬಿಡೋಣ ಅಂತ ಪಬ್ಲಿಕ್ ಟಿವಿ ಕೂಡ ಅಖಾಡಕ್ಕೆ ಕೇಳಿತ್ತು. ಆ ರಿಯಾಲಿಟಿ ಚೆಕ್ನಲ್ಲಿ ಏನು ತಿಳಿದು ಬಂತು? ಈ ರಿಪೋರ್ಟನ್ನು ಫಸ್ಟ್ ನೋಡಿ, ಆಮೇಲೆ ಉಳಿದಿದ್ದ ವಿಚಾರವನ್ನು ಮಾತಾಡೋಣ. ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೇಸಿಕ್ ಔಷಧಗಳ ಕೊರತೆ, ಜನೌಷಧ ಕೇಂದ್ರಗಳ ತೆರವು ಬಳಿಕ ಮೆಡಿಸಿನ್ಗಳು ಅಲಭ್ಯ. ಪಬ್ಲಿಕ್ ಟಿವಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಬಂಡವಾಳ ಬಯಲು. ಕೇಂದ್ರದ ಮಹತ್ವಾಕಾಂಕ್ಷೆ ಯೋಜನೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಕೋಕ್ ಕೊಟ್ಟಿದೆ. ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿದ್ದ ಜನೌಷಧಿ ಕೇಂದ್ರಗಳ ತೆರವಿಗೆ ಅಧಿಕೃತ ಆದೇಶ ನೀಡಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ಮಾತ್ರೆ ಉಚಿತವಾಗಿ ಸಿಗುವಾಗ ಜನರು ದುಡ್ಡು ಕೊಟ್ಟು ಯಾಕೆ ಖರೀದಿಸಬೇಕು ಎಂದು ಜನೌಷಧ ಕೇಂದ್ರಗಳನ್ನು ತೆರವು ಮಾಡಲಾಗಿದೆ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ಮಾತ್ರೆ ಇದ್ಯಾ? ಬಡ ರೋಗಿಗಳಿಗೆ ಔಷಧಿಗಳ ಕೊರತೆ ಎದುರಾಗಿಲ್ವಾ ಎಂಬುದರ ಬಗ್ಗೆ ಪಬ್ಲಿಕ್ ಟಿವಿ ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಿಯಾಲಿಟಿ ಚೆಕ್ ಮಾಡಿದೆ. ಈ ವೇಳೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲ ಔಷಧಿಗಳ ಕೊರತೆ ಇರೋದು ಬಯಲಾಗಿದೆ. ಕೆಸಿ ಜನರಲ್ ಆಸ್ಪತ್ರೆ ಒಳಗಡೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ತೆರವು ಮಾಡಲಾಗಿದೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದಾಗ ಇಲ್ಲಿ ಬೇಸಿಕ್ ಮಾತ್ರೆ ಕೂಡ ಸಿಗ್ತಿಲ್ಲ ಅನ್ನೋದು ಬಯಲಾಗಿದೆ. ಬಿಪಿ, ಶುಗರ್, ವಾಂತಿ ಭೇದಿಗೂ ಇಲ್ಲಿ ಮಾತ್ರೆ ಸಿಗ್ತಿಲ್ಲ. ಇಲ್ಲಿ ಉಚಿತವಾಗಿ ನಾವೇ ಮಾತ್ರೆಯನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲ ಮಾತ್ರೆ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಮೇಡಮ್ ನಮಸ್ತೆ, ತಾವು ಏನು ಹುಷಾರಿಲ್ಲ ಅಂತ ಬಂದಿದ್ರಿ? ನಾವು ಲೂಸ್ ಮೋಷನ್ ವಾಮಿಟ್ ಆಗುತ್ತೆ ಅಂತ ಬಂದಿದ್ದು. ಅದು ಬಂದಿದ್ದಕ್ಕೆ ಮೆಡಿಸಿನ್ ಬರ್ಕೊಟ್ರೆ, ಆದರೆ ಅದೆಲ್ಲ ಮಾತನ್ನ ಆದರೆ ಆಚೆನೇ ಇಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿಲ್ವಾ ಅಂತ? ಇಲ್ಲ, ಬೇರೆ ಗ್ಯಾಸ್ಟ್ರಿಕ್ ಮಾತ್ರ ಓರಸಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಮಿಕ್ಸೆಲ್ಲ ಆಚೆನೇ ಇಸ್ಕೋಬೇಕಂದಿದ್ದಾರೆ. ಇದು ಲೂಸ್ ಮೋಷನ್ನು ಮತ್ತು ಇನ್ಯಾವ ಮಾತ್ರ ಹೊರಗಡೆ ತಗೋಬೇಕಂತ? ವಾಮಿಟು, ಲೂಸ್ ಮೋಷನ್ ಮತ್ತು ಆ್ಯಂಟಿಬಯೋಟಿಕ್ ಮಾತ್ರ ಎಲ್ಲ ಆಚೆ ತಗೋಬೇಕು. ದುಡ್ಡು ಕೊಟ್ಟು ತಗೋಬೇಕು. ಸರ್, ತಮಗೆ ಯಾವ ಮಾತ್ರ ಹೊರಗಡೆ ತಗೊಳಕ್ಕೆ ಹೇಳಿದ್ದಾರೆ? ಆ್ಯಕ್ಚುಲಿ ಐವಿನ್ ಅಂತೇಳಿ ಇದು ಸ್ಕಿನ್ ಟ್ಯಾಬ್ಲೆಟ್ಸ್ ಇದು ಇಲ್ಲಿ ಸಿಗ್ತಾ ಇಲ್ಲ. ಇಲ್ಲಿ ಸಿಗ್ತಾ ಇಲ್ಲ. ಯಾವುದೋ ಒಂದು ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದು 30 ಹೊರಗಡೆ ತಗೋಬೇಕು. ಓಕೆ, ಎಲ್ಲ ಮಾತ್ರ ಇಲ್ಲೇ ಸಿಗುತ್ತೆ ಅಂತೇಳಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿದ್ವು, ಅದನ್ನೆಲ್ಲ ತೆಗೆಸ್ಬಿಟ್ಟವ್ರೆ. ಹೌದು, ಅದು ತಪ್ಪು ಮಾಡಬಾರ್ದಂಗೆ. ಜನಕ್ಕೆ ಬಡವ್ರಿಗೂ ಯೂಸ್ ಆಗಬೇಕಂದ್ರೆ ಅಟ್ಲೀಸ್ಟ್ ಇವೆಲ್ಲ ಇರಬೇಕು. ಬಟ್ ಏನಾಗಿದೆ ಅಂತಾರೆ, ಯಾವ ಕೆಲಸ ಇಲ್ಲ ಅಂತಾರೆ. ಏನು ಮಾಡೋದು ಹೇಳಿ? ನಾವು ಇರೋದು ಇಲ್ಲ ಅಂತ ಇಲ್ಲಿ ಬರೋದು, ನಾವು ಬರೋದು ಬಂದಮೇಲೆ ಇವಾಗ ಕೇಳಿದ್ರೆ ಒಂದು ಮಾತ್ರ ಇದೆ, ಒಂದು ಮಾತ್ರ ಇಲ್ಲ, ಆಚೆ ಇಸ್ಕೊಂತಾರೆ. ಇವಾಗ ಏನು ಮಾಡೋಕ್ಕಾಗುತ್ತೆ ಹೇಳಿ? ಅದು ಯಾರನ್ನ ಕೇಳಬೇಕು? ಇಲ್ಲ, ಯಾರು ಕೇಳ್ತಾರೆ? ಇಲ್ಲಿ ಯಾರು ಕೇಳೋರು ಇಲ್ಲ. ಲೂಸ್ ಮೋಷನ್ನು ಮತ್ತು ವಾಮಿಟು ಅಂತ ಬಂದಂಥವ್ರಿಗೆ ಮಾತ್ರೆಗಳು ಇಲ್ಲಿ ಕೇಳಿದ್ರೆ ಇಲ್ಲ, ಹೊರಗಡೆ ತಗೊಳ್ಳಿ ಅಂತ ಹೇಳ್ತಾರೆ. ನೋಡ್ಬೋದು, ಉಚಿತ ಔಷಧಿ ಚಿಕಿತ್ಸಾಲಯ ಅಂತೇಳಿ ಕೆಸಿ ಜನರಲ್ ಆಸ್ಪತ್ರೆ ಒಳಗಡೆ ಇರ್ತಕ್ಕಂಥ ಇದು. ಆದರೆ ಇಲ್ಲಿ ಎಲ್ಲ ಮಾತ್ರೆಗಳು ಕೂಡ ಸಿಗ್ತಾ ಇಲ್ಲ. ಇನ್ನೊಂದಷ್ಟು ಜನ ಇದ್ದಾರೆ, ಅವರಿಗೆ ಯಾವ್ಯಾವ ಮಾತ್ರ ಹೊರಗಡೆ ತಗೊಳಕ್ಕೆ ಹೇಳಿದ್ದಾರೆ ಏನು ಅನ್ನೋದನ್ನು ಚೆಕ್ ಮಾಡಿಸ್ತೀನಿ. ಸರ್, ತಮಗೆ ಮೇಡಮ್ ಮಾತ್ರೆಗಳು ಯಾವ ಸಿಗ್ತಾ ಇಲ್ಲ ಅಂತಲ್ಲ, ಹೊರಗಡೆ ತಗೊಳ್ಳಿ ಅಂತ ಹೇಳ್ತಾ ಇದ್ರಂತೆ. ಯಾವುದಿಲ್ಲ ಅಂತ ಹೇಗೆ ಹೇಳಕ್ಕಾಗುತ್ತೆ? ಇನ್ನು ಮಾತಾಡ್ಸ್ತೀನಿ, ಒಳಗಡೆ ಇದ್ದಾರೆ, ಅವ್ರನ್ನೇ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಕೆಲವೊಂದಿಷ್ಟು ಮಾತ್ರೆಗಳನ್ನು ಹೊರಗಡೆ ತಗೊಳ್ಳಿ ಅಂತೇಳಿ ಬರೆದು ಕೊಟ್ಟಿದ್ದಾರೆ. ಈಗ ಒಂದು ನಿಮಿಷ ಹೇಳಿ, ಯಾವ್ಯಾವ ಮಾತ್ರೆ ಹೊರಗಡೆ ಕೊಡ್ತಾ ಇದ್ದೀರಾ? ವಾಮಿಟು ಮತ್ತು ತಲೆನೋವಿಗೆಲ್ಲವೂ ಕೂಡ ಹೊರಗಡೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸುಸ್ತಿಗೆಲ್ಲ ಕೂಡ ಹೊರಗಡೆ, ಕೋಲ್ಡು ಕೆಲವೊಂದೆಲ್ಲ ಹೊರಗಡೆ ಬರ್ಕೊಟ್ಟಿದ್ರಲ್ಲ. ಅಲ್ಲ, ಅವ್ರು ಬರ್ಕೊಟ್ಟಿರ್ತಾರೆ, ನಮ್ ಇಲ್ಲಿ ಏನಿದೆ ಅದೆಲ್ಲ ಕೊಡ್ತಾರೆ. ಏನಿಲ್ಲ ಅಂತ ಹೇಳಕ್ಕಾಗಲ್ಲ. ಪ್ರಿಸ್ಕ್ರಿಪ್ಷನ್ ಬಂದಾಗ ಹೇಳ್ತೀನಿ ಸರ್, ಯಾವ್ದಿಲ್ಲ ಎಲ್ಲ ನಾವೇ ಉಚಿತವಾಗಿ. ಹಂಗಲ್ಲ ಸರ್, ಇಲ್ಲಿ ಏನಿದೆ ಅದು ಕೊಡ್ತಾ ಇದೀವಿ. ಯಾವ್ದಿಲ್ಲ ಅನ್ನೋದು ಪ್ರಿಸ್ಕ್ರಿಪ್ಷನ್ ನೋಡಿದಾಗ ಹೇಳ್ತೀನಿ. ಇಲ್ಲಿ ಯಾವ್ದಿಲ್ಲ ಅನ್ನುವಂಥದ್ದನ್ನ ಪ್ರಿಸ್ಕ್ರಿಪ್ಷನ್ ನೋಡಿ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ತೆರವು ಮಾಡಿದ್ದು, ಆಸ್ಪತ್ರೆಯಲ್ಲಿ ಒಂದು ಮಾತ್ರೆ ಸಿಕ್ಕಿದ್ರೆ ಇನ್ನೊಂದು ಮಾತ್ರೆ ಸಿಕ್ತಿಲ್ಲ. ಹೀಗಾಗಿ ಹೊರಗಡೆ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಇದ್ದೀನಿ. ಈ ಒಂದು ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಇಲ್ಲ. ಆದಾಗ್ಯೂ ಕೂಡ ಇಲ್ಲಿನ ಒಂದು ಫಾರ್ಮಸಿಯಲ್ಲಿ ಮೆಡಿಸಿನ್ಗಳನ್ನು ವಿತರಣೆ ಮಾಡುವಂಥದ್ದು ಕೂಡ ಆಗುತ್ತೆ. ಆದರೆ ಒಂದಿಷ್ಟು ಮೆಡಿಸಿನ್ಗಳು ಸಿಗ್ತಾ ಇದೆ, ಕೆಲವೊಂದಿಷ್ಟು ಸಿಗ್ತಾ ಇಲ್ಲ. ಒಬ್ರು ಇದ್ದಾರೆ, ಮಾತನಾಡಿಸ್ತೀನಿ. ಅಮ್ಮ, ನಿಮಗೆ ಮೆಡಿಸಿನ್ಗಳು ಸಿಕ್ಕಿದ್ವಾ? ಯಾವುದು ಸಿಕ್ಕಿಲ್ಲ ಸರ್, ಎಲ್ಲ ಹೊರಗಡೆನೇ ತಂದು ಕೊಡ್ತಾ ಇದ್ದೀವಿ. ಹೇಳ್ತಾರೆ ಸರ್ಕಾರದವರು ಎಲ್ಲ ಸರ್ಕಾರಿ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಸಿಗುತ್ತೆ ಮೆಡಿಸಿನ್ಗಳು. ಸರ್ಕಾರಿ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಸಿಗ್ತದೆ ಅಂತ ಹೇಳಿದ್ರೆ ಬಂದು ಅಡ್ಮಿಟ್ ಮಾಡಿದೆ, ಎಲ್ಲ ಹೊರಗಡೆನೇ ತಂದು ಕೊಡ್ತಾ ಇದ್ದೀವಿ. ಸಮಸ್ಯೆ ಆಗ್ತಾ ಇದೆ, ದುಡ್ಡು ಕೊಟ್ಟು ತಗೊಳ್ಬೇಕು ಅಂತ ಸಮಸ್ಯೆ ಆಗ್ತಾ ಇದೆ ಸರ್. ದುಡ್ಡು ಕೊಟ್ಟು ತಗೋಬೇಕಂದ್ರೆ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಸರ್.
ಏನು ಹೇಳ್ತೀರಿ ಮತ್ತೆ ಈ ಸರ್ಕಾರದವ್ರಿಗೆ? ಏನು ಹೇಳೋಣ ಸರ್? ನೀವು ಯಾವ ಮೆಡಿಸಿನ್ಗೆ ಬಂದಿದ್ರಿ, ಸಿಕ್ಕಿದ್ವಾ ನಿಮಗೆ? ಇಲ್ಲ, ಸಿಕ್ಕಿಲ್ಲ ಸರ್. ಇದು ಕಿವಿ ನೋವಿಗೆ ಬಂದಿದ್ದು ನಾನು. ಮೆಡಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಚೆ ಕಡೆ ತಗೊಂಡಿದ್ದಾರೆ. ಇಲ್ಲಿ ಹೊರಗಡೆ ತಗೋಬೇಕಂತ, ಒಳಗಡೆ ತಗೊಂಡ್ರೆ ಅಂತಾರೆ. ಈಗ ಈ ಮೆಡಿಸಿನ್ಗಳನ್ನ ಕೇಳಿದಾಗ ಏನಂದ್ರು? ಸ್ಟಾಕ್ ಇಲ್ಲ ಅಂತಂದ್ರ ಅಥವಾ ಇಲ್ಲ ಅಂತಂದ್ರ? ಇಲ್ಲ, ಸ್ಟಾಕ್ ಇಲ್ಲ, ಈಚೆ ಕಡೆ ತಗೊಳ್ರಿ ಅಂತ ಹೇಳಿದ್ರು. ಇಲ್ಲಿ ಫಾರ್ಮಸಿ ಇದೆ, ಈಗ ಇನ್ನೊಬ್ರು ಕೂಡ ಇದ್ದಾರೆ. ಸುಮಾರು ಜನ ಪ್ರಿಸ್ಕ್ರಿಪ್ಷನ್ಗಳನ್ನು ಇಟ್ಕೊಂಡು ಬರ್ತಾರೆ. ಆದರೆ ಅಸಲಿಗೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುವಂತಹ ಚಿತ್ರಣನೇ ಬೇರೆ ಇದೆ. ಇಲ್ಲಿ ಔಷಧಿಗಳೇ ಸಿಗೋದಿಲ್ಲ. ಸೊ ಹೀಗಾಗಿ ಅನಿವಾರ್ಯವಾಗಿ ಜನ ಮತ್ತೆ ಹೊರಗಡೆ ಹೋಗಿ ಮೆಡಿಕಲ್ಗಳಲ್ಲಿ ಕಾಸನ್ನು ಕೊಟ್ಟು ಮತ್ತೆ ಖರೀದಿ ಮಾಡುವಂತಹ ಸ್ಥಿತಿ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಬೆಳಕಿಗೆ ಬರ್ತಾ ಇದೆ. ಇನ್ನು ರಾಜ್ಯದ ಅತಿ ದೊಡ್ಡ ಸರ್ಕಾರಿ ಆಸ್ಪತ್ರೆ ಅಂದ್ರೆ ವಿಕ್ಟೋರಿಯಾ. ಈ ಆಸ್ಪತ್ರೆಯಲ್ಲೂ ಜನೌಷಧ ಕೇಂದ್ರ ತೆರವು ಬಳಿಕ ಸರಿಯಾಗಿ ಮಾತ್ರೆಗಳು ಸಿಗ್ತಿಲ್ಲ. ಹಲವು ಮಾತ್ರೆಗಳ ಕೊರತೆ ಎದುರಾಗಿದೆ. ಮಾತ್ರೆಗಾಗಿ ಜನರು ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾಗಿದೆ. ಬಳಿಕ ಮಾತ್ರೆ ಇಲ್ಲ ಅಂತ ಹೇಳಿ ಹೊರಗೆ ಔಷಧಿ ಖರೀದಿಸುವಂತೆ ಚೀಟಿಯನ್ನು ಬರೆದುಕೊಡ್ತಿದ್ದಾರೆ. ಚರ್ಮ, ನರರೋಗ, ಮೂಳೆ ಸಮಸ್ಯೆ ಸೇರಿ ಹಲವು ಔಷಧವೇ ವಿಕ್ಟೋರಿಯಾದಲ್ಲಿ ಲಭ್ಯವಿಲ್ಲ. ಔಷಧಿ ಎಲ್ಲ ಸಿಗುತ್ತಾ? ಬೇರೆ ಕಡೆ ತಗೋಬೇಕಾ? ಯಾವ್ದು ಎಲ್ಲ ಸಿಗ್ತಾ ಇಲ್ಲ? ಎಷ್ಟು ಮಾತ್ರ ಬರ್ತಿದ್ದಾರೆ ಹೊರಗಡೆ? ಬುಕ್ ಇದೆಯಾ ಅದು? ತೋರಿಸಿ. ಯಾವ ಮಾತ್ರ ಹೊರಗಡೆ ಬರ್ತಿದ್ದಾರೆ? ಸಿಗ್ತಾ ಸರ್ ಎಲ್ಲ ಮಾತ್ರ ಇಲ್ಲಿ? ಎಲ್ಲ ಇಲ್ಲ, ಒಂದೇ ಕೊಟ್ಟಿದ್ದಾರೆ. ಇದೆಲ್ಲ ಹೊರಗಡೆ ಸಿಗುತ್ತಂತ? ಏನು ತೋರ್ಸಕ್ಕೆ? ಟ್ಯಾಬ್ಲೆಟ್ ಏನಕ್ಕೆ ಇದಾ ಹೊರಗಡೆ ಬರ್ಕೊಟ್ಟಿರೋದಾ? ಔಷಧಿ ಸರಬರಾಜು ಜವಾಬ್ದಾರಿ ನಮ್ಮದು. ನಮ್ಮಲ್ಲೇ ಔಷಧಿ ಸಿಗುವಂತೆ ಮಾಡ್ತೀವಿ. ಪಬ್ಲಿಕ್ ಟಿವಿ ವರದಿಗೆ ಸಚಿವ ದಿನೇಶ್ ಸ್ಪಂದನೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಕೊರತೆ ಬಗ್ಗೆ ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಔಷಧಿ ಸರಬರಾಜನ್ನ ಆಸ್ಪತ್ರೆಯೇ ಮಾಡಬೇಕು. ಅವರಿಗೆ ಅಗತ್ಯ ಔಷಧಿ ಖರೀದಿಸಲು ಹಣ ಕೂಡ ಕೊಟ್ಟಿದ್ದೇವೆ. ಒಮ್ಮೆಲೆ ಜನೌಷಧಿ ತೆರವಿಗೆ ನಾವು ಹೇಳಿಲ್ಲ. ನಮ್ಮಲ್ಲಿ ಔಷಧಿ ಸಿಗುವಂತೆ ಮೆಡಿಸಿನ್ ಖರೀದಿಗೆ ಟೆಂಡರ್ ಕರೆಯುತ್ತೇವೆ. 200ಕ್ಕೂ ಹೆಚ್ಚು ಔಷಧಿ ಸೇರ್ಪಡೆ ಮಾಡ್ತೇವೆ. ಜನರಿಗೆ ಸಮಸ್ಯೆ ಆಗದಂತೆ ಮಾಡ್ತೇವೆ ಎಂದಿದ್ದಾರೆ. ನಮ್ಮಲ್ಲಿರುವಂಥ ನಾವು ಏನೇನು ಔಷಧಿಗಳು ಸರಬರಾಜು ಮಾಡಬೇಕು ನಮ್ಮ ಆಸ್ಪತ್ರೆಗಳು ಮಾಡಬೇಕು. ಅವ್ರ ಹತ್ರ ಹಣವನ್ನು ಕೂಡ ಕೊಟ್ಟಿದ್ದೇವೆ, ನಾವು ಸರಬರಾಜು ಮಾಡ್ತಾ ಇದ್ವಿ. ನಾನೇನು ಓವರ್ನೈಟ್ ಅವರೇನು ಮುಚ್ಚಿಸ್ತಾ ಇಲ್ಲ. ಅವರು ಕೂಡ ನೋಡಿಕೊಂಡು ಅಲ್ಲಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ಅದನ್ನು ತೆರವುಗೊಳಿಸಿ ಅದನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗ್ತಾರೆ. ಯಾವತ್ತೂ ಕೂಡ ನಾಳೆನೇ ತೆಗೀರಿ ಅಂತ ಹೇಳ್ತಾ ಇಲ್ಲ. ಮತ್ತು ನಮ್ಮಲ್ಲಿ ಏನು ಔಷಧಿಗಳು ನಾವು ಕೊಡಬೇಕು ಅದೆಲ್ಲವನ್ನು ಕೂಡ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು. ಎಲ್ಲಾದ್ರೂ ಒಂದು ಕಡೆ ಸಮಸ್ಯೆ ಆಗಿದೆ ಅದನ್ನು ಸರಿಪಡಿಸುವಂಥ ಜವಾಬ್ದಾರಿ ಕೂಡ ನಮ್ಮದೇನೆ. ಅದನ್ನು ಆ ವಿಚಾರದಲ್ಲಿ ನಾವು ಹೆಚ್ಚು ಗಮನ ಕೊಡ್ತೀವಿ. ಒಟ್ಟಾರೆ ಕಡಿಮೆ ಬೆಲೆಗೆ ಮಾತ್ರೆಗಳು ಸಿಗ್ತಿದ್ದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ತೆರವು ಮಾಡಿದ್ದರಿಂದ ಬಡ ರೋಗಿಗಳಿಗೆ ಅನಾನುಕೂಲವೇ ಹೆಚ್ಚಾಗಿದೆ. ಇತ್ತ ಸರ್ಕಾರ ಪಬ್ಲಿಕ್ ಟಿವಿ ವರದಿಗೆ ಸ್ಪಂದಿಸಿದ್ದು ಯಾವ ಪರ್ಯಾಯ ವ್ಯವಸ್ಥೆ ಮಾಡಲಿದೆ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.